ಕರ್ನಾಟಕ ಸಂಚಾರಿ ಟಿವಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪರಿಮಳ. ನಾನು ಕೇರ್ ಹೆಲ್ತ್ ಇನ್ಶೂರೆನ್ಸ್ ನಲ್ಲಿ ಡೆಪ್ಯೂಟಿ ಬ್ರಾಂಚ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತೀನಿ. ಸೊ ನನ್ನ ಜಾಬ್ ಏನಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಜನರಲ್ಲಿ ಅರಿವಳಿಕೆ ಮೂಡಿಸೋದು. ಸೊ ಹೆಲ್ತ್ ಇನ್ಶೂರೆನ್ಸ್ ಅಂದ ತಕ್ಷಣ ನೀವು ಅನ್ಕೊಂಡಿದ್ದೀರಾ, ಏನಪ್ಪಾ ಇವರು ಮತ್ತೆ ಬಂದ್ರ ಹೆಲ್ತ್ ಇನ್ಶೂರೆನ್ಸ್ ಖರೀದಿ ಮಾಡಿ ಅಂತ ಹೇಳ್ತಾರ ಅಂತ ಅನ್ಕೋಬೇಡಿ. ಹೆಲ್ತ್ ಇನ್ಶೂರೆನ್ಸ್ ಮತ್ತೆ ಫ್ಯಾಮಿಲಿ ಸೆಕ್ಯೂರ್ ಅನ್ನೋದು ಜೀವನಕ್ಕೆ ತುಂಬಾ ಅತ್ಯಗತ್ಯ. ಓಕೆ, ಇದಿಲ್ಲ ಅಂದ್ರೆ ನಾವ್ ಏನ್ ಸೇವ್ ಮಾಡಿರ್ತೀವೋ ನಾಳೆ ಆ ಸೇವಿಂಗ್ಸ್ ನ ತೆಗೆದು ಆ ಬಿಲ್ ನ ನಾವು ಪೇ ಮಾಡ್ಬೇಕಾಗಿ ಬರುತ್ತೆ. ಇಲ್ಲ ಅಂದ್ರೆ ಯಾರತ್ತಾದ್ರೂ ದೊಡ್ಡ ಮೊತ್ತದ ಸಾಲ ಮಾಡ್ಬೇಕಾಗಿ ಬರುತ್ತೆ. ಮೆಡಿಕಲ್ ಬಿಲ್ ಅನ್ನೋದು ಒಂದು ಮನುಷ್ಯನ ಜೀವನವನ್ನ ಯಾವ ಮಟ್ಟಕ್ಕೆ ತಗೊಂಡೋಗುತ್ತೆ ಅಂದ್ರೆ ಅವನೊಂದು ದೊಡ್ಡ ಸಾಲಗಾರನಾಗ್ಬೇಕು, ಇಲ್ಲ ಸುಸೈಡ್ ಮಾಡ್ಕೊಂಡು ಸಾಯ್ಬೇಕು, ಆ ರೀತಿ ಆಗೋಗುತ್ತೆ. ಆ ಸಮಯದಲ್ಲಿ ಯಾವುದೇ ಸ್ವಂತದವರಾಗ್ಲಿ, ನಮ್ಮ ರಿಲೇಟಿವ್ಸ್ ಆಗ್ಲಿ, ನಮ್ಮ ಫ್ರೆಂಡ್ಸ್ ಆಗ್ಲಿ, ಇಲ್ಲ ನಮ್ಮ ರಕ್ತ ಸಂಬಂಧದಲ್ಲಿ ಯಾರಾದ್ರೂ ಆಗಿರ್ಲಿ, ನಮ್ಗೆ ದೊಡ್ಡ ಮೊತ್ತದ ಹಣದ ಸಹಾಯ ಮಾಡ್ಲಿಕ್ಕಂತೂ ಆಗದೇ ಇಲ್ಲ. ಆವಾಗ ಖಂಡಿತ ಸಾಲ ಮಾಡಬೇಕಾಗುತ್ತೆ ಹಾಸ್ಪಿಟಲ್ ಬಿಲ್ ಸೆಟಲ್ ಮಾಡ್ಬೇಕಂದ್ರೆ. ಇಲ್ಲ ಅಕಸ್ಮಾತ್ ನಾವು ಫ್ಯಾಮಿಲಿನಲ್ಲಿ ಇಲ್ದಿರೋ ಸಮಯದಲ್ಲಿ, ತೀರೋರ ಸಮಯದಲ್ಲಿ ನಮ್ಮ ಫ್ಯಾಮಿಲಿ ಊಹೆ ಮಾಡಿ ನೋಡಿ, ನಮ್ಮ ಫ್ಯಾಮಿಲಿನಲ್ಲಿ ನಾವು ದುಡಿತಾ ಇರ್ತೀವಿ, ನಮ್ಮ ಜೀವಕ್ಕೆ ಏನಾದ್ರೂ ಆಪತ್ ಬಂತು, ಕುತ್ತು ಬಂತು ಅಂತ ಹೇಳಿದ್ರೆ ನಾಳೆ ಯಾರು ಬಂದು ನಮ್ಮ ಫ್ಯಾಮಿಲಿ ನೋಡ್ತಾರೆ? ನಮ್ಮ ಮಕ್ಕಳಿಗೆ ಯಾರು ಎಜುಕೇಶನ್ ಕೊಡ್ತಾರೆ? ನಮ್ಮ ಹೆಂಡತಿಗೆ ನಾವು ಇವತ್ತೇನು ದುಡ್ಡು ಕೊಡ್ತಿದೀವಿ ಮನೆ ಖರ್ಚಿಗೆ ಯಾರು ಕೊಡ್ತಾರೆ? ನಾಳೆ ಅವ್ರ ಜೀವನದ ಹಾಗು ಹೋಗುಗಳನ್ನ ಯಾರು ನೋಡ್ತಾರೆ? ಸೊ ಅದಕ್ಕೆಲ್ಲದಕ್ಕೆ ಒಂದು ದೊಡ್ಡ ಮುಖ್ಯವಾದ್ದು ನಮ್ಮ ಫ್ಯಾಮಿಲಿನ ನಾವು ಸೆಕ್ಯೂರ್ ಮಾಡಬೇಕು. ನಮ್ಮ ಫ್ಯಾಮಿಲಿನ ಯಾವಾಗಲೂ ಸೆಕ್ಯೂರ್ ಆಗಿ ಇಟ್ಕೊಂಡ್ರೆ ನಾವು ಖುಷಿಯಾಗಿರ್ತೀವಿ. ನಾವು ಇಲ್ಲದೇ ಇರೋ ಸಮಯದಲ್ಲಿ ನಮ್ಮ ಫ್ಯಾಮಿಲಿ ಕೂಡ ಸೆಕ್ಯೂರ್ ಆಗಿರುತ್ತೆ. ನಾವು ಇದ್ದಾಗಲೂ ಅಷ್ಟೇ, ನಮಗೇನಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ನಾವು ಯಾರ ಕೈಯೂ ಒಡ್ಡಬೇಕಾಗಿಲ್ಲ. ಈಚೆಗೆ ಬಹಳ ಆಕ್ಸಿಡೆಂಟ್ಸ್ ಆಗ್ತಾ ಇರ್ತವೆ. ಓಕೆ, ಸೊ ನೀವು 2023, 24, 25 ತೆಗೆದುಕೊಂಡ್ರೆ ಈವರೆಗೂ 5,000 ಮೇಲೆ ಆಕ್ಸಿಡೆಂಟ್ ಆಗಿದೆ. ಇದೊಂದು ರಫ್ ನಂಬರ್ ಅಷ್ಟೇನೆ. ಸೊ ದಿನ ಇದ್ರ ಲೆಕ್ಕ ಇಲ್ದರೆ ಎಷ್ಟು ಆಕ್ಸಿಡೆಂಟ್ ಆಗೋಗಿದೆ. ಆಕ್ಸಿಡೆಂಟ್ ಆಗಿರೋ ಒಂದು ಮನೆಯಲ್ಲಿ ನೀವು ಒಂದು 5 ನಿಮಿಷ ಕೇಳಿ, ಅವರು ಫೈನಾನ್ಷಿಯಲ್ ಸಪೋರ್ಟ್ ಮಾಡೋದಕ್ಕೆ ಯಾರು ಬಂದಿದ್ದಾರೆ ಅಂತ. ಅವ್ರು ಹೇಳ್ತಾರೆ, ಯಾರು ಇಲ್ಲ ಮೇಡಮ್, ನಮ್ಮ ಫ್ಯಾಮಿಲಿ ಬೀದಿಗೆ ಬಂದ್ಬಿಡ್ತು ಅಂತ. ಯಾಕೆ ಹೇಳಿ? ಅವ್ರ ಕುಟುಂಬದಲ್ಲಿ ಒಬ್ರು ಸಂಪಾದನೆ ಮಾಡ್ತಿರ್ತಾರೆ, ಅವರು ಆಕ್ಸಿಡೆಂಟ್ ಆಗಿ ತೀರೋಗಿರ್ತಾರೆ, ಇಲ್ಲ ಅವರು ಕೈ ಕಾಲು ಕಳ್ಕೊಂಡಿರ್ತಾರೆ, ಫ್ರಾಕ್ಚರ್ ಆಗಿರುತ್ತೆ. ಫ್ರಾಕ್ಚರ್ ಅಂತ ಆಗೋದ್ರೆ ಅದು ಸರಿಯಾಗ್ಲಿಕ್ಕೆ ಸುಮಾರು ವರ್ಷಗಳೇ ಬೇಕು. ಅವ್ರು ಮುಂಚೆ ತರ ನಡೆಯೋದಿಕ್ಕಾಗಲ್ಲ, ಇಲ್ಲ ಕೈ ಫ್ರಾಕ್ಚರ್ ಆಗಿದ್ರೆ ಮುಂಚೆ ತರ ಕೆಲಸ ಮಾಡೋಕ್ಕಾಗಲ್ಲ ಅವರಿಗೆ. ಅಂತ ಟೈಮಲ್ಲಿ ಜೀವನಕ್ಕೆ ಯಾರು ಸಪೋರ್ಟ್ ಮಾಡ್ತಾರೆ ಹೇಳಿ? ಇದಲ್ಲದೆ ನಮ್ಮ ಚಲನಚಿತ್ರ ಉದ್ಯಮದಲ್ಲಿ ಎಷ್ಟು ಜನ ಪ್ರಾಣ ಕಳ್ಕೊಂಡಿಲ್ಲ ಆಕ್ಸಿಡೆಂಟ್ ಅಲ್ಲಿ. ನಮ್ಮ ಶಂಕರ್ ನಾಗ್ ಸರ್ ಅವರು, ಇತ್ತೀಚೆಗೆ ನಮ್ಮ ಸಂಚಾರಿ ವಿಜಯ್ ಸರ್ ಅವರು ಅವರ ಜೀವವನ್ನ ಆಕ್ಸಿಡೆಂಟ್ ಅಲ್ಲಿ ಕಳ್ಕೊಂಡ್ಬಿಟ್ರು. ಸೊ ಯಾರಿಗೂ ಗೊತ್ತೇ ಇಲ್ಲ, ಅನ್ಸರ್ಟನಿಟಿ ಯಾವಾಗ ಬರುತ್ತೆ, ನಮ್ ಜೀವ ಯಾವಾಗ ಹೋಗುತ್ತೆ ಅನ್ನೋದು ನಮಗ್ ಗೊತ್ತಿಲ್ಲ. ಸೊ ಅದಕ್ಕೂ ಮುಂಚೆ ನಾವ್ ಏನ್ ಮಾಡ್ಬೇಕು, ನಮ್ಮ ಫ್ಯಾಮಿಲಿನ ಸೆಕ್ಯೂರ್ ಆಗಿ ಇಟ್ಕೋಬೇಕು. ನಾವ್ ಇಲ್ದಿದ್ರು ಕೂಡ ನಮ್ಮ ಫ್ಯಾಮಿಲಿ ನಾಳೆ ಕಷ್ಟ ಪಡಬಾರ್ದು, ಯಾರ ಹತ್ರನೂ ಹೋಗಿ ನಮ್ಗೆ ದುಡ್ಡು ಬೇಕು ಅನ್ನೋದು ಕೇಳಬಾರ್ದು. ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಒಂದು ಸೆಕ್ಯೂರ್ ಆಗಿರೋ ಒಂದು ವಿಮೆಯನ್ನ ಖರೀದಿ ಮಾಡಿಟ್ಕೋಬೇಕು. ವಿಮೆ ಅಂದ್ರೆ ಇನ್ಶೂರೆನ್ಸು, ಒಂದು ಹೆಲ್ತ್ ಇನ್ಶೂರೆನ್ಸು, ಒಂದು ಸೆಕ್ಯೂರ್ ಇನ್ಶೂರೆನ್ಸು. ಸೊ ಈ 2 ಇನ್ಶೂರೆನ್ಸು ಜೀವನಕ್ಕೆ ಅತಿ ಮುಖ್ಯ. ಯಾವಾಗ ಆಕ್ಸಿಡೆಂಟ್ಸ್ ಆಗುತ್ತೆ ಅಂತಾನೆ ಗೊತ್ತಾಗೋದಿಲ್ಲ. ನಾವು ಸರಿಯಾಗಿ ಹೋದ್ರು ಕೂಡ ನಮ್ ಹಿಂದೆಗಡೆ ಗಾಡಿ ಓಡಿಸ್ಕೊಂಡ್ ಬಂದವರು ಸರಿ ಓಡಿಸ್ತಾರೆ ಅನ್ನೋ ನಂಬಿಕೆ ಇಲ್ಲ. ಸೊ ನಮ್ಮ ಜೀವ ನಮ್ ಕೈನಲ್ಲಿ ಇಲ್ಲ. ಸೊ ನಾವಿಲ್ಲ ಅಂದ್ರೂ ಕೂಡ ನಮ್ಮ ಫ್ಯಾಮಿಲಿ ಸಂತೋಷದಿಂದ ಲೀಡ್ ಮಾಡಕ್ಕೆ ಕ್ವಶನ್ ಕೇಳ್ಬೋದು, ಏನ್ ಮೇಡಮ್ ನಾವು ತೀರೋದ್ರೆ ಮಾತ್ರ ವಿಮೆ ನಮ್ಗೆ ಉಪಯೋಗ ಆಗೋದು? ನಾವೇನಾದ್ರೂ ಆಕ್ಸಿಡೆಂಟ್ ಆಗಿ ಕೈ ಕಾಲುಗಳನ್ನ ಪರ್ಮನೆಂಟ್ ಆಗಿ ಕಳ್ಕೊಂಡ್ರೆ, ಇಲ್ಲ ಕೈ ಕಾಲುಗಳು ಏನಾದ್ರು ಆಕ್ಸಿಡೆಂಟ್ ಆಗಿ ಫ್ರಾಕ್ಚರ್ ಆಗಿ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಸರಿ ಹೋಗುತ್ತಲ್ಲ, ಅದಕ್ಕೂ ನಮ್ಗೇನಾದ್ರೂ ದುಡ್ಡು ಬರುತ್ತಾ ಅಂತ ನಿಮ್ ಮೈಂಡ್ ಅಲ್ಲಿ ಹೊಡ್ತಾ ಇರ್ಬೋದು. ಏನಪ್ಪಾ ಇವರು ಜೀವ ಹೋದ್ರೆ ಮಾತ್ರನೇ ಆರೋಗ್ಯ ವಿಮೆ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರಲ್ಲ. ಅಕಸ್ಮಾತ್ ಏನಾದ್ರು ಒಂದು ಕೈ ಒಂದು ಕಾಲ್ ಕಳ್ಕೊಂಡ್ವಿ, ಇಲ್ಲ ಒಂದು ಕಣ್ ಹೋಯ್ತು, ಓಕೆ, ಸೊ ಪರ್ಮನೆಂಟ್ ಆಗಿ ಅದು ಡಿಸೇಬಲ್ ಆಗೋಯ್ತು, ಇಲ್ಲ ಒಂದು ಫ್ರಾಕ್ಚರ್ ಆಗಿದೆ ಕೈಗೆ, ಅದು ರೆಡಿ ಆಗ್ಲಿಕ್ಕೆ 1-2 ವರ್ಷ ಆಗತ್ತೆ. ಕಾಲು ಫ್ರಾಕ್ಚರ್ ಆಗೋಗಿದೆ, ಅದು ಸರಿ ಆಗ್ಲಿಕ್ಕೆ 3-4 ವರ್ಷ ಆಗತ್ತೆ. ಅಂತ ಸಮಯದಲ್ಲಿ ಕೂಡ ನಮ್ಗೆ ವಿಮೆ ಕೈ ಕೊಡುತ್ತಾ, ವಿಮೆ ನಮ್ಗೆ ಹೆಲ್ಪ್ ಆಗುತ್ತಾ ಅನ್ನೋದು ನಿಮ್ ಮೈಂಡ್ ಅಲ್ಲಿ ಓಡ್ತಾ ಇರ್ಬೋದು. ಖಂಡಿತ. ಓಕೆ, ಸೊ ಈ ತರ ಟೈಮಲ್ಲಿ ನೀವು ಯಾರ ಹತ್ರನೂ ಹೋಗಿ ಫೈನಾನ್ಷಿಯಲ್ ಆಗಿ ನನಗೆ ಹೆಲ್ಪ್ ಮಾಡಪ್ಪ, 1-2 ವರ್ಷ ದುಡ್ಡು ಕೊಡಿ, ನನಗೆ ಸ್ಯಾಲ್ರಿನೂ ಬರಲ್ಲ, ನನ್ನ ಕೆಲ್ಸಕ್ಕೆ ಹೋಗೋಕ್ಕೂ ಆಗಲ್ಲ, ನನ್ನ ಫ್ಯಾಮಿಲಿ ನೀವು ರನ್ ಮಾಡಿ ಅಂತ ಕೇಳಬೇಕಾಗಿರೋ ಪ್ರಮೇಯನೇ ಇಲ್ಲ. ಸೊ ಅದಕ್ಕೋಸ್ಕರನೇ ನಮ್ಮ ಕೇರ್ ಹೆಲ್ತ್ ಇನ್ಶೂರೆನ್ಸ್ ನಲ್ಲಿ ಸೆಕ್ಯೂರ್
ಚೈಲ್ಡ್ ಅನ್ನೋ ಒಂದು ಪ್ರಾಡಕ್ಟ್ ಲಾಂಚ್ ಆಗಿದೆ. ಈ ಪ್ರಾಡಕ್ಟ್ ಹೇಗೆ ವರ್ಕ್ ಆಗುತ್ತಂದ್ರೆ 30 ಲಕ್ಷ ಸಮ್ ಇನ್ಶೂರ್ಡ್ ಇಂದ ಹಿಡಿದು 3 ಕೋಟಿ ಸಮ್ ಇನ್ಶೂರ್ಡ್ ವರ್ಗೂ ನಾವು ಕೊಡ್ತೀವಿ. ಸಪೋಸ್ ಒಂದು ಅರ್ನರ್ ಇರ್ತಾರೆ, ಒಂದು 25,000 ಅನ್ಕೊಳ್ಳಿ, ಅವ್ರು ಆರಾಮ್ಸೆ 30 ಲಕ್ಷ ರೂಪಾಯಿನ ಸಮ್ ಇನ್ಶೂರ್ಡ್ ಆಗಿ ತಗೋಬಹುದು. ಅಪ್ ಟು 1 ಕೋಟಿವರೆಗೂ ನಾವು ಯಾವುದೇ ಫೈನಾನ್ಷಿಯಲ್ ಡಾಕ್ಯುಮೆಂಟ್ ನ ಕಲೆಕ್ಟ್ ಮಾಡೋದಿಲ್ಲ. ಈ ಪಾಲಿಸಿ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಅಕಸ್ಮಾತ್ ಏನಾದ್ರೂ ಆಕ್ಸಿಡೆಂಟ್ ಅಲ್ಲಿ ಡೆತ್ ಆದ್ರೆ ಇನ್ಶೂರರ್ 100 ಮಂತ್ಸ್ ನೀವು ಸಮ್ ಇನ್ಶೂರ್ಡ್ ಏನ್ ತಗೊಂಡಿರ್ತೀರ ಆ 100 ಮಂತ್ಸ್ ಆ ಸಮ್ ಇನ್ಶೂರ್ಡ್ ನ ನಿಮ್ಮ ಮಗುವಿಗೆ ಮಂತ್ಲಿ ಕೊಡ್ತಾ ಇರ್ತಾರೆ. ಮಗು ಇಲ್ಲ ಅಂದ್ರೆ ನಿಮ್ಮ ಹೆಂಡತಿಗೆ ಅದನ್ನ ಕೊಡ್ಲಾಗತ್ತೆ. ಸೊ ಅದನ್ನ ಯಾವುದೇ ಪೂರೈಕೆಗೋಸ್ಕರ ಅವರು ಡೆತ್ ಆದ್ರೆ ಮಾತ್ರ ಅಲ್ಲ ಬೆನಿಫಿಟ್. ಸೊ ನಿಮ್ಗೆ ಪಾರ್ಷಲ್ ಡಿಸೇಬಿಲಿಟಿ, ಪರ್ಮನೆಂಟ್ ಡಿಸೇಬಿಲಿಟಿ ಆದ್ರೂ ಕೂಡ ಇದರಲ್ಲಿ ನಿಮ್ಗೆ ಬೆನಿಫಿಟ್ ಉಂಟು. ಓಕೆನಾ? ಸೊ ನೀವು ಇವತ್ತೇನ್ ದುಡಿದು ಮನೆಗೆ ನೀವು ಖರ್ಚು ಮಾಡ್ತಿದ್ದೀರೋ, ನೀವು ಕೊಡ್ತಿದ್ದೀರೋ, ಅದೇ ಅನ್ಫಾರ್ಚುನೇಟ್ಲಿ ನಿಮ್ಗೆ ಫ್ರಾಕ್ಚರ್ ಆದಾಗ, ಇಲ್ಲ ಪರ್ಮನೆಂಟ್ ಡಿಸೇಬಲ್ ಆದಾಗ, ಇಲ್ಲ ಪಾರ್ಷಲ್ ಡಿಸೇಬಲ್ಮೆಂಟ್ ಆದಾಗ, ಅಂತಹ ಸಮಯದಲ್ಲಿ ಕೂಡ ಈ ಪಾಲಿಸಿ ನಿಮ್ಗೆ ತುಂಬಾ ಉಪಯೋಗ ಆಗುತ್ತೆ. ಸೊ ಇವಾಗ ನಿಮಗೆ ಗೊತ್ತಿರ್ಬೋದು, ಡೆತ್ ಆದ್ರೆ ಮಾತ್ರ ಅಲ್ಲ ಇದು, ಸೊ ಆಕ್ಸಿಡೆಂಟ್ ಆದ್ರೂ ಕೂಡ ಈ ಪಾಲಿಸಿನಲ್ಲಿ ಬೆನಿಫಿಟ್ಸ್ ಇದೆ. ನಾವು ಮನೇಲಿದ್ರೆ ಯಾರ ಹತ್ರ ಹೋಗಿ ಸಾಲ ಕೇಳಬೇಕಾಗಿರೋ ಪ್ರಮೇಯ ಇಲ್ಲ ನಮ್ಮ ಮನೆ ರನ್ ಮಾಡಬೇಕು ಅನ್ನೋ ತಲೆನೋವಿಲ್ಲ, ದುಡ್ಡು ಬರುತ್ತೆ ಅನ್ನೋದು ಇವಾಗ ನಿಮ್ಗೆ ಖಚಿತ ಮಾಡಿಸಿದೀನಿ. ಥಿಂಕ್ ಮಾಡಿ, ಯೋಚನೆ ಮಾಡಿ, ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡಿ. ಸೊ ನೀವು ಸಣ್ಣ ಹಣವನ್ನ ಉಳಿತಾಯ ಮಾಡಿದ್ರೆ ದೊಡ್ಡ ಮೊತ್ತದ ಸಮ್ ಇನ್ಶೂರ್ಡ್ ಜೊತೆ ಈ ಪಾಲಿಸಿನ ಖರೀದಿ ಮಾಡ್ಬೋದು. ಈ ಪಾಲಿಸಿ 5 ವರ್ಷಕ್ಕೆ ಒಮ್ಮೆ ಪ್ರೀಮಿಯಂ ಪೇ ಮಾಡಬೇಕು. ನಾವು ನಿಮಗೆ EMI ಫೆಸಿಲಿಟಿ ಕೂಡ ಕೊಡ್ತೀವಿ. ಕೇರ್ ಹೆಲ್ತ್ ಇನ್ಶೂರೆನ್ಸ್ ಒನ್ ಆಫ್ ದ ಬೆಸ್ಟ್ ಕ್ಲೈಮ್ ಸೆಟಲ್ಮೆಂಟ್ ಇನ್ಶೂರೆನ್ಸ್ 2024-2025 ನಲ್ಲೂ ಅವಾರ್ಡ್ ಬಂದಿದೆ. ಸೊ ಕ್ಲೈಮ್ ಸೆಟಲ್ಮೆಂಟ್ ಬಗ್ಗೆ ನೀವು ಚಿಂತನೆ ಮಾಡಬೇಡಿ. ಸೊ ಇದ್ರ ಬಗ್ಗೆ ನಿಮಗೆ ಈ ಸ್ಪೆಷಲ್ ಪಾಲಿಸಿ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕರ್ನಾಟಕ ಸಂಚಾರಿ ಟಿವಿ ಚಾನೆಲ್ಗೆ ಕರೆ ಮಾಡಿ, ಇಲ್ಲ ನನ್ನ ನಂಬರ್ ನೋಟ್ ಮಾಡ್ಕೊಳ್ಳಿ, 8310639426. ನನ್ನ ಹೆಸರು ಪರಿಮಳ ಅಂತ. ನನಗೆ ಕರೆ ಮಾಡಿ, ನಾನು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೇನೆ. ಸೊ ಕರ್ನಾಟಕ ಸಂಚಾರಿ ಟಿವಿಗೆ ನನಗೆ ಈ ಅವಕಾಶ ಮಾಡಿಕೊಟ್ಟವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದ. ಸೊ ಎಲ್ಲರೂ ಆರೋಗ್ಯವಾಗಿರಿ, ಖುಷಿಯಾಗಿರಿ. ಜೀವನ ತುಂಬ ಶಾರ್ಟು. ಸೊ ಸ್ವೀಟ್ ಆಗಿ ನಿಮ್ಮ ದಿನವನ್ನು ಕಳೆಯಿರಿ.